ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಈ ವಾರ ಸದಸ್ಯರ ಮನೆಯವರು ಆಗಮಿಸಿದ್ರು. ಯಾವುದೇ ಟಾಸ್ಕ್ ಇರಲಿಲ್ಲ, ನಾಮಿನೇಷನ್ ಸಹ ಇರಲಿಲ್ಲ. ಆದ್ರೂ ಸುದೀಪ್ ಅವರು ಈ ವಾರ ಅತಿಯಾಗಿ ವರ್ತಿಸಿದ ಕೆಲವರಿಗೆ ಮಾತಿನ ಮೂಲಕ ಚಾಟಿ ಬೀಸಿದ್ದಾರೆ. ವಿಶೇಷವಾಗಿ ತ್ರಿವಿಕ್ರಮ್, ಹನುಮಂತ ಮತ್ತು ಮಂಜು ಅನ್ನು ಟೀಕೆ ಮಾಡಿದ್ರು. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಿನ ಟಾಸ್ಕ್ಗಳೇನು ಇರಲಿಲ್ಲ. ಸ್ಪರ್ಧಿಗಳ ಮನೆಯ ಸದಸ್ಯರು ಬಂದಿದ್ರು. ಅವರೊಟ್ಟಿಗೆ ಮಾತನಾಡುತ್ತಾ ಸ್ಪರ್ಧಿಗಳು ಆರಾಮದಿಂದ ಇದ್ರು. ಮನೆಯವರು ತಂದ ರುಚಿಯಾದ ಊಟ ಮಾಡಿ ಖುಷಿಯಿಂದ ಇದ್ರು. ಇದರ ಮಧ್ಯೆ ಸುದೀಪ್ ಸಹ ಸ್ಪರ್ಧಿಗಳಿಗೆ ಊಟ ಕಳಿಸಿದ್ರು. ಟಾಸ್ಕ್, ನಾಮಿನೇಷನ್, ಉತ್ತಮ ಕಳಪೆಗಳು ಇದ್ದಾಗ ಮನೆಯವರು ತೋರಿದ ಪ್ರದರ್ಶನ ನೀಡಿದ ಕಾರಣ ಇಟ್ಟುಕೊಂಡು ಶನಿವಾರ ಸುದೀಪ್ ಅವರು ಸ್ಪರ್ಧಿಗಳನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದರು. ಆದ್ರೆ ಈ ವಾರ ಅದ್ಯಾವುದೂ ಇರಲಿಲ್ಲ. ಹಾಗಿದ್ರೂ ಸಹ ಸುದೀಪ್ ಅವರು ಮನೆಯ ಕೆಲ ಸ್ಪರ್ಧಿಗಳ ಬೆವರಿಳಿಸಿದ್ದಾರೆ. ಗ್ರಾಸರಿ ಟಾಸ್ಕ್ ಬರೋಣ. ಭವ್ಯ ಅವರೊಂದು ರೀಸನ್ ಕೊಡ್ತಾರೆ. ಹಾಡು ಎಂಟರ್ಟೈನ್ಮೆಂಟ್ ಅಂತ ಬರ್ಬೋದು. ಆ ವಿಚಾರದಲ್ಲಿ ಹನುಮಂತಣ್ಣ ಇದ್ರೊಳಗಿದ್ರೆ ಬೆಟರ್. ಸೊ ನನ್ಗಿನ್ನ ಬೆಸ್ಟ್ ಅವ್ರು ಇದ್ದಾರೆ. ಎಲ್ಲಾದ್ರಲ್ಲೂ ಸಾಮರ್ಥ್ಯ ಇರೋರು ಈ ಕಪ್ ಗೆಲ್ಬೇಕು ಭವ್ಯ. ಸೊ ಯು ಡಿಕ್ಲೇರ್ಡ್ ಯುವರ್ ಸೆಲ್ಫ್ ನಾಟ್ ಸೋ ಫಿಟ್. ತ್ರಿವಿಕ್ರಮ್ ಹೇಳಿ ಸ್ಟೇಟ್ಮೆಂಟ್ ನಾನೇನು ಅಂತ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಅಪ್ಪರ್ ಹ್ಯಾಂಡ್ ನೀವು ಆಡಿ ಇಷ್ಟು ವಾರ ನಾವು ನಿಮಗೆ ಊಟ ಹಾಕಿವಿ, ನೀವಾರ ಗೆದ್ದು ಊಟ ಹಾಕ್ರಿ ಅನ್ನೋ ಮಾತಂದ್ರು ಸರ್. ಏನಂತ ಸ್ಟೇಟ್ಮೆಂಟ್ ಹೇಳಿಲ್ಲ ನಾನು ನಿಮಗೆ. ಹಲೋ, ಒಂದು ಕೆಲಸ ಮಾಡಿ, ನೀವು ಮಾತಾಡ್ತಾರೆ. ಸರಿ. ಮೊದಲಿಗೆ ತ್ರಿವಿಕ್ರಮ್, ಉಗ್ರ ಮಂಜು ಮತ್ತು ಹನುಮಂತನ ಬಗ್ಗೆ ಸುದೀಪ್ ಮಾತನಾಡಿದ್ರು. ವಿಶೇಷವಾಗಿ ಮನೆಯಲ್ಲಿ ದುರಹಂಕಾರದ ಮಾತುಗಳನ್ನಾಡಿದ. ದಿನಸಿ ಟಾಸ್ಕ್ಗಳಲ್ಲಿ ಆಡಲು ಆಟಗಾರರನ್ನು ಆಯ್ಕೆ ಮಾಡಬೇಕು ಎಂದು ಬಿಗ್ ಬಾಸ್ ಹೇಳಿದಾಗ ತ್ರಿವಿಕ್ರಮ್, ರಜತ್ ಮತ್ತು ಭವ್ಯ ತಾವೇ ಅತ್ಯುತ್ತಮ ಎಂಬ ವರಸೆ ಮನೆಯಲ್ಲಿ ತೋರಿಸಿದ್ರು. ತ್ರಿವಿಕ್ರಮ್ ಅಂತೂ ಹನುಮಂತನ ಮುಂದೆ ಇಷ್ಟು ದಿನ ಮನೆಗೆ ಊಟ ತಂದು ಹಾಕಿದ್ದೀವಿ, ಈ ಬಾರಿ ನೀವು ನಮಗೆ ಊಟ ಹಾಕಿ ಎಂದಿದ್ರು. ಈ ವಿಷಯವಾಗಿ ಮಾತನಾಡಿದ ಸುದೀಪ್ ಪರೋಕ್ಷವಾಗಿ ತ್ರಿವಿಕ್ರಮ್ ಅವರ ಈ ದುರಹಂಕಾರದ ಮಾತನ್ನು ಟೀಕೆ ಮಾಡಿದ್ರು. ನಿಮ್ಮ ವ್ಯಕ್ತಿತ್ವ ಅಹಂಕಾರದ ವ್ಯಕ್ತಿತ್ವ ಅಲ್ಲದೇ ಇರಬಹುದು, ಆದರೆ ಆಡುವ ಮಾತಿನ ಬಗ್ಗೆ ಎಚ್ಚರ ಇರಲಿ. ಇದೇ ಮಾತನ್ನು ಬೇರೆ ಸ್ಪರ್ಧಿ ನಿಮಗೆ ಹೇಳಿದ್ರೆ ನಿಮಗೆ ಹೇಗೆ ಅನಿಸುತ್ತಿತ್ತು ಎಂದು ಸುದೀಪ್ ಪ್ರಶ್ನೆ ಮಾಡಿದ್ರು. ಭವ್ಯ ಅವರು ಹನುಮಂತನನ್ನು ಟಾಸ್ಕ್ಗೆ ಆಯ್ಕೆ ಮಾಡಲು ನೀಡಿದ ಕಾರಣವನ್ನು ಸಹ ಸುದೀಪ್ ಕಟುವಾಗಿ ಟೀಕೆ ಮಾಡಿದ್ರು. ಹನುಮಂತನನ್ನು ಸಹ ಪ್ರಶ್ನೆ ಮಾಡಿದ ಸುದೀಪ್, ತ್ರಿವಿಕ್ರಮ್ ಅಂತಹ ಒಂದು ಮಾತನಾಡಿದಾಗ ನೀವೇಕೆ ಪ್ರತ್ಯುತ್ತರ ನೀಡಲಿಲ್ಲ ಎಂದು ಕೇಳಿದ್ರು. ಅಲ್ಲದೆ ಅದೇ ವಿಷಯವನ್ನು ನೀವು ಹೋಗಿ ಮಂಜು ಬಳಿ ಹೇಳಿಕೊಳ್ಳುತ್ತೀರಾ, ಆದರೆ ನೀವೇಕೆ ನೇರವಾಗಿ ತ್ರಿವಿಕ್ರಮ್ ಅನ್ನು ಪ್ರಶ್ನೆ ಮಾಡಲಿಲ್ಲ ಎಂದು ಸುದೀಪ್ ಪ್ರಶ್ನಿಸಿದ್ದರು. ಆದರೆ ಅದಕ್ಕೆ ಹನುಮಂತ ಯಾವುದೇ ಉತ್ತರ ಕೊಡಲಿಲ್ಲ.